ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಧಾರವಾಡ ಪೇಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಹಂಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ದಪ್ಪವಾಗಿರೋಂಥ ಬಾಣಲಿನ ತಗೊಳ್ಳಿ, ಅಥವಾ ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ ಕೂಡ ಬಳಸ್ಕೊಳ್ಬೋದು. ಹಾಗೆ ನಾನು ಎರಡು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ನೋಡಿ, ನೀರು ಹಾಕ್ಕೊಂಡು ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಕ್ಕರೆ ಕರಗಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನೆಲ್ಲ ಚೆನ್ನಾಗಿ ನಾವು ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಕರಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬಿಡ್ಬೋದು ಮನೆಯಲ್ಲೇ. ನಿಮಗೆ ಸೇಮ್ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ವ ಧಾರವಾಡ ಪೇಡ, ಅದೇ ರೀತಿ ಅದೇ ಟೇಸ್ಟ್ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಬರುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ತಾ ಇರಬೇಕು. ನೋಡಿ, ಈ ಥರ ನೊರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ನೊರೆ ನೊರೆ ಎಲ್ಲ ಬರುತ್ತಲ್ವ, ಆವಾಗ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೆನಪಿರಲಿ, ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಕೈ ಆಡ್ತಾನೆ ಇರಬೇಕು. ನೋಡಿ, ಈ ಥರ ಗಟ್ಟಿ ಆಗುತ್ತೆ ಸಕ್ಕರೆ ಎಲ್ಲ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ನಿಮಗೆ ನೊರೆ ನೊರೆ ಬರ್ತಾ ಇರುತ್ತಲ್ವ, ಆವಾಗ ಸೈಡಲ್ಲೆಲ್ಲ ಕ್ರಿಸ್ಟಲ್ ಫಾರ್ಮ್ ಥರ ಆಗ್ತಾ ಇರುತ್ತೆ ಸಕ್ಕರೆದು. ಆವಾಗ ನೀವು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಕೈ ಬಿಡ್ದೇ ನೀವು ತಿರುಗಿಸ್ತಾ ಇದ್ದರೆ ಈ ಥರ ಸಕ್ಕರೆ ರೆಡಿ ಆಗುತ್ತೆ. ನೋಡಿ, ಇದೆಲ್ಲ ಸ್ವಲ್ಪ ಗಂಟು ಇರೋದನ್ನೆಲ್ಲ ಪುಡಿ ಮಾಡಿಕೊಂಡು ಈ ಥರ ಜರಡೆ ಇಟ್ಕೊಳ್ಳಿ. ನೋಡಿದ್ರಲ್ವ, ಬೂರ ಸಕ್ಕರೆ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಧಾರವಾಡ ಪೇಡದಲ್ಲಿ. ನೀವು ಮಾಮೂಲಿ ಸಕ್ಕರೆನ ಪೌಡರ್ ಮಾಡ್ಕೊಂಡು ಬಳಸ್ಕೊಳ್ತೀರಾ ಅಂದರೆ ಆ ಥರ ಚೆನ್ನಾಗಿ ಬರೋದಿಲ್ಲ. ಇದೇ ಥರ ನಾವು ಬೂರ ಸಕ್ಕರೆ ರೆಡಿ ಮಾಡಿಕೊಂಡ್ರೇ ನಿಮಗೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಧಾರವಾಡ ಪೇಡ ರೆಡಿ ಆಗೋದು. ನೋಡಿ, ಈ ರೀತಿ ಸಕ್ಕರೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೂರ ಸಕ್ಕರೆ ರೆಡಿ ಆಗಿದೆ. ಜರಡೆ ಹಿಡಿದು ಮಿಕ್ಕಿರೋಂತಹ ಸಕ್ಕರೆದು ಅದರಲ್ಲಿ ನೀವು ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಗ್ಯಾಸ್ ಹಂಚ್ಕೊಂಡು ದಪ್ಪಾಗಿರುವಂಥ ತಳ ಇರುವಂಥ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಬೌಲ್ ಆಗೋಷ್ಟು ನಾನು ಹಾಲಿನ ಪುಡಿನ ತೊಗೊಂಡಿದ್ದೀನಿ, ಅಂದರೆ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಚೆನ್ನಾಗಿ ನಾವು ಹಾಲಿನ ಪುಡಿನೆಲ್ಲ ಹುರ್ಕೊಳ್ಬೇಕು. ಇದು ಹಾಲಿನ ಪುಡಿ ಬೇಗ ತಳ ಹಿಡ್ದುಬಿಡತ್ತೆ. ನೀವು ಕೈ ಆಡ್ತಾನೆ ಇರಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬೇಡಿ, ಕೈ ಆಡ್ತಾನೆ ಇರಿ. ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ನೀವು ಕೈ ಬಿಡ್ದೇನೆ ನಾವು ಫ್ರೈ ಮಾಡ್ಕೊಳ್ಬೇಕು ಹಾಲಿನ ಪುಡಿನ. ಆದಷ್ಟು ನೀವು ನಾನ್ ಸ್ಟಿಕ್ ಅಥವಾ ದಪ್ಪಾಗಿರುವಂತಹ ತಳ ಇರುವಂತಹ ಪಾತ್ರೆನ ಅಥವಾ ಬಾಣಲಿನ ಉಪಯೋಗಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೂರ ಸಕ್ಕರೆ ಇದೆಯಲ್ವ, ಅದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಬೂರ ಸಕ್ಕರೆ ಇಲ್ಲದೇ ನೀವು ಧಾರವಾಡ ಪೇಡನ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಹತ್ರ ಬೂರ ಸಕ್ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಿಮಗೆ ಅಂಗಡಿಯಲ್ಲಿ, ರೇಷನ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಅದಾದರೂ ಯೂಸ್ ಮಾಡ್ಕೊಳ್ಬೋದು. ಅಥವಾ ನಾನು ತೋರಿಸಿರೋ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಜಾಸ್ತಿ ಹೊತ್ತು ಸಕ್ಕರೆನ ಕುದಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಅದು ಕಲರ್ ಚೇಂಜ್ ಆಗಿಬಿಡತ್ತೆ. ಜಸ್ಟ್ ನೊರೆ ನೊರೆ ಬರುತ್ತಲ್ವ, ಗಟ್ಟಿ ಬಂದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕಾಗತ್ತೆ. ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬೂರ ಸಕ್ಕರೆ ರೆಡಿ ಆಗುತ್ತೆ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ನಾನು ಮಿಲ್ಕ್ ಪೌಡರ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಬಂದಿದೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು, ಅಂದರೆ 1 ಬೌಲ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನೀಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪೂರ ಹಾಲನ್ನ ಸೇರಿಸ್ಕೊಳ್ತೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಇದು ತೆಳು ಆಗ್ತಿದೆ ಅನ್ನಿಸ್ಬೋದು, ಬಟ್ ತೆಳು ಆಗಲ್ಲ. ನಾನು ಎಲ್ಲ ಹಾಲನ್ನು ಹಾಕ್ಕೊಳ್ತೀನಿ, ತೆಳು ಆಗಲ್ಲ. ಇದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲೇ ಬರುತ್ತೆ. ಇದನ್ನು ನಾವು ಹಾಲು ಹಾಕ್ಕೊಂಡು, ನೋಡಿ ನಾನು ಫುಲ್ ಹಾಲನ್ನ ಈಗ ಸೇರಿಸ್ಕೊಂಡಿದ್ದೀನಿ. ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಿಲ್ಲ ಅಂದರೂ ಒಂದು 3-4 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ, ಅಂದರೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇವಾಗ ಸ್ಟಾರ್ಟಿಂಗಲ್ಲಿ ಅದು ತೆಳ್ಳಗೆ ಅನಿಸುತ್ತೆ, ಬಟ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಒಳ್ಳೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನಿಮಗೆ ಹೊರಗಡೆ ತಿಂತೀರಲ್ವ, ಅಂದರೆ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ವ ಧಾರವಾಡ ಪೇಡ, ಅದೇ ರೀತಿ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಬರುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ನಾನು ಮಿನಿಮಮ್ ಒಂದು 3-4 ನಿಮಿಷ ಹಾಗೆ ನಾವು ಒಲೆ ಮೇಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ.
ನೋಡಿ ಇವಾಗ ಅದು ಗಟ್ಟಿ ಆಗ್ತಾ ಇದೆ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಸ್ಟಾರ್ಟಿಂಗಲ್ಲಿ ಅದು ನೀರಾಗಿ ತೆಳ್ಳಗೆ ಕಾಣಿಸ್ತಿತ್ತು, ಬಟ್ ಇವಾಗ ಅದು ಗಟ್ಟಿ ಆಗ್ತಾ ಇದೆ. ಆಮೇಲೆ ನಾವು ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡ್ತೀವಲ್ಲ, ಅದು ಗಟ್ಟಿ ಆಗುತ್ತೆ. ನೋಡಿ, ನೀವು ತುಂಬ ಕಮ್ಮಿ ಹಾಲು ಕೂಡ ಬಳಸ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬರೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. 2 ಕಪ್ಗೆ 1 ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಳ್ಳಿ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಅಂದರೂ ಒಂದು 4 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದು ಆಗಿದೆ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ನೋಡಿ, ಇದು ಆಗಿದೆ. ಇವಾಗ ಗ್ಯಾಸ್ ಸ್ಟವ್ನ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡ್ತೀನಿ. ನೋಡಿ, ನಾನು ಇವಾಗ ಒಂದು ಬೌಲ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫುಲ್ಲು ಕಂಪ್ಲೀಟ್ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಬಿಸಿ ಇದ್ದಾಗೆ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಸಿ ಇದ್ದಾಗೆ ಸಕ್ಕರೆ ಹಾಕ್ತೀವಲ್ವ, ಆವಾಗ ಮೆಲ್ಟ್ ಆಗಿಬಿಡತ್ತೆ. ನೋಡಿ, ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ, ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಇದು ರೆಡಿ ಆಗಿದೆ, ನೋಡ್ತಿರ್ಬೋದು. ಇದನ್ನೆಲ್ಲ ನಾನು ಜಸ್ಟ್ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಏಲಕ್ಕಿ ಪುಡಿನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು 3/4 ಭಾಗದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 3/4 ಭಾಗನೂ ಹಿಡಿಯೋದಿಲ್ಲ, ಅಂದರೆ ನಾವು ಬೋರ ಸಕ್ಕರೆ ನಾವು ಜರಡೆ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. 3/4 ಭಾಗದಲ್ಲಿ ನಾನು ಅರ್ಧ ಭಾಗ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3/4 ಭಾಗನೂ ಕಂಪ್ಲೀಟಾಗಿ ಇದು ಹಿಡಿಯೋದಿಲ್ಲ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಫಸ್ಟು ನೀವು ಅರ್ಧ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ. ನಿಮಗೇನಾದರೂ ಸ್ವಲ್ಪ ಸಿಹಿ ಕಮ್ಮಿ ಅನಿಸ್ತು ಅಂದರೆ ಆವಾಗ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫಸ್ಟು ಅರ್ಧ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು, ಎಲ್ಲದಕ್ಕೂ ಚೆನ್ನಾಗಿ ಸಕ್ಕರೆ ಅಂಟ್ಕೊಳ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಸ್ವಲ್ಪ ಟೇಸ್ಟ್ ನೋಡಿಕೊಂಡೆ, ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕನ್ನಿಸ್ತು, ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಅಷ್ಟು 1/4 ಭಾಗ ಅಷ್ಟು ಮಿಕ್ಕಿದೆ, 3/4ಅಲ್ಲಿ ಇನ್ನೂ 1/4 ಭಾಗ ಮಿಕ್ಕಿದೆ. ನೋಡಿ, ಈ ರೀತಿ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬೂರ ಸಕ್ಕರೆ ಮಿಕ್ಕಿರುತ್ತಲ್ವ, ಅದನ್ನು ನೀವು ಬೇರೆ ಬೇರೆ ಸ್ವೀಟ್ಗೂ ಕೂಡ ಬಳಸ್ಕೊಳ್ಬೋದು, ಅಥವಾ ಟೀ ಕಾಫಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಂಡೆಗಳನ್ನ ಕಟ್ಕೊಳ್ಬೇಕು. ಸ್ವಲ್ಪ ನಿಮ್ಮ ಕೈಗೆ ಅಂಟ್ಕೊಳ್ಳುತ್ತೆ ಅಂದರೆ ನೀವು ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಳ್ಳಿ. ನೀವು ಯಾವ ಶೇಪಲ್ಲಾದರೂ ಕಟ್ಕೊಳ್ಬೋದು. ಧಾರವಾಡ ಪೇಡಾನ ಅಂಗಡಿಯಲ್ಲಿ ಸಿಗೋ ಥರನೇ ಉದ್ದುದ್ದಕ್ಕೆ ಕಟ್ಕೊಳ್ಬೋದು, ಅಥವಾ ರೌಂಡಾಗಿ ಕೂಡ ಕಟ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಸ್ವಲ್ಪ ಬಾಕ್ಸ್ ಶೇಪಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೂರ ಸಕ್ಕರೆ ಒಳಗಡೆ ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಧಾರವಾಡ ಪೇಡ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ವಿತೌಟ್ ಮಿಲ್ಕು, ಜಸ್ಟ್ ನೀವು ಹಾಲಿನ ಪುಡಿಯಲ್ಲೇ ಕ್ವಿಕ್ಕಾಗಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು, ಅಥವಾ ಯಾವುದಾದ್ರು ಫೆಸ್ಟಿವಲ್ಗೂ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನೀವು ಒಂದೊಂದೇ ಉಂಡೆಗಳು ಯಾವ ಶೇಪಲ್ಲಿ ಬೇಕು ನಿಮಗೆ ಆ ಶೇಪಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಬೂರ ಸಕ್ಕರೆ ಒಳಗಡೆ ನೀವು ರೋಲ್ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಧಾರವಾಡ ಪೇಡ ರೆಡಿ ಆಗುತ್ತೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತೀನಿ. ನೀವು ಕೂಡ ಈ ರೀತಿಯಾದಂಥ ಧಾರವಾಡ ಪೇಡನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಧಾರವಾಡ ಪೇಡ ಮನೆಯಲ್ಲೇ ರೆಡಿ ಆಗ್ತಿದೆ ಅಂತೇಳಿ. ಒಂದೊಂದೇ ಉಂಡೆಗಳನ್ನ ಮಾಡ್ಕೊಳ್ತಾ ನೀವು ಡಿಪ್ ಮಾಡಿಕೊಂಡು ಬೋರ ಸಕ್ಕರೆಯಲ್ಲಿ ಡಿಪ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ನೋಡಿ, ನಾನು ಎಲ್ಲ ಉಂಡೆಗಳನ್ನೂ ಕಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು. ನಾನು ಇವಾಗ ಒಂದು ಮುರಿದು ತೋರಿಸ್ತೀನಿ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಹೊರಗಡೆ ಸಿಗೋ ರೀತಿಯಲ್ಲೇ ಧಾರವಾಡ ಪೇಡ ರೆಡಿಯಾಗಿದೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮನೆಯಲ್ಲೇ ಧಾರವಾಡ ಪೇಡ ರೆಡಿಯಾಗಿದೆ ಅಂತೇಳಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಧಾರವಾಡ ಪೇಡ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.